ಮಿತ್ರರೇ ನಮಸ್ಕಾರ. ಮಿತ್ರರೇ, ರಾಜ್ಯದಲ್ಲಿ SIR ಬಹಳ ವೇಗವಾಗಿ ನಡೀತಾ ಇದೆ. ಈ SIRನ ಕುರಿತಾಗಿ ರಾಜಕೀಯ ಆರೋಪ ಮತ್ತು ಪ್ರತ್ಯಾರೋಪಗಳು ಕೂಡ ಅಷ್ಟೇ ತೀವ್ರವಾಗಿ ನಡೀತಾ ಇದೆ. ಇದರ ನಡುವೆ ಕುಮಾರಸ್ವಾಮಿ ಅವರ ನಡೆ ಬಹಳ ರಾಜಕೀಯ ಚರ್ಚೆಗೆ ಕಾರಣ ಆಗಿದೆ. ಕೆಲವರಿಗೆ ಆಶ್ಚರ್ಯ ಆಗ್ತಾ ಇದೆ, ಕೆಲವರಿಗೆ ಅರ್ಥನೇ ಆಗ್ತಾ ಇಲ್ಲ. ಕುಮಾರಸ್ವಾಮಿ ಇಂತಹ ಹೇಳಿಕೆ ಕೊಡ್ತಾರಾ? ಹೀಗಂತ ಕೆಲವರು ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಯಾಕೆ ಕೇಳಿದ್ರೆ SIRನ ಕುರಿತಾಗಿ ಬಿಜೆಪಿ ಎಷ್ಟು ಅಗ್ರೆಸಿವ್ ಆಗಿದೆಯೋ ಅದಕ್ಕಿಂತಲೂ ಡಬಲ್ ಕುಮಾರಸ್ವಾಮಿ ಅಗ್ರೆಸಿವ್ ಆಗಿದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರ ಬಗ್ಗೆ ಕುಮಾರಸ್ವಾಮಿ ಬಾಯಲ್ಲಿ ಮಾತು ಬರ್ತಾ ಇದೆ. ನಾನು ಇದಿಷ್ಟನ್ನ ಹೇಳಿದ್ರೆ ಇದರಲ್ಲೇನು ರಾಜಕೀಯ ಇದೆ, ಅಂತಹ ಇಂಟ್ರೆಸ್ಟಿಂಗ್ ವಿಚಾರ ಏನಿದೆ ಅಂತ ಕೆಲವರಿಗೆ ಅನ್ನಿಸಬಹುದು. ಹಾಗಲ್ಲ ಮಿತ್ರರೇ, ಕುಮಾರಸ್ವಾಮಿ ತನ್ನ ರಾಜಕೀಯವನ್ನು ಕಂಪ್ಲೀಟ್ ಶಿಫ್ಟ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಹಿಂದುತ್ವದ ನಾಯಕನಾಗುವಂತಹ ಸುಳಿವು ಕೊಟ್ಟಿದ್ದಾರೆ. ಆ JDS ಜೊತೆಗೆ ಜಾತ್ಯತೀತ ಅನ್ನುವಂತಹ ಪದ ಇತ್ತಲ್ಲ, ಅದಕ್ಕೆ ಎಳ್ಳು ನೀರು ಬಿಡುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇದರ ಹಿಂದೆ ಕುಮಾರಸ್ವಾಮಿ ಅವರ ದೊಡ್ಡ ರಾಜಕೀಯ ಲೆಕ್ಕಾಚಾರ ಇದೆ. ಅವರ ಭವಿಷ್ಯ ಕೂಡ ಇದರಲ್ಲೇ ಅಡಗಿದೆ. ರಾಜಕೀಯ ಆಸಕ್ತರಿಗೆ ಇದೊಂದು ಬಹಳ ಇಂಟ್ರೆಸ್ಟಿಂಗ್ ಆದಂತಹ ವಿಚಾರ. ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಇದರ ಜೊತೆಗೆ ಕುಮಾರಸ್ವಾಮಿ ಅವರು ಈಗಲೇ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ, ಹಿರಿಯೂರು ಬೈ ಎಲೆಕ್ಷನ್ ನಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ, ಈ ರೀತಿಯ ಸುದ್ದಿಗಳು JDS ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದರ ಸತ್ಯಾಸತ್ಯತೆ ಏನು? ಕೇಂದ್ರ ರಾಜಕಾರಣವನ್ನ ಬಿಟ್ಟು ಈ ತಕ್ಷಣಕ್ಕೆ ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬರ್ತಾರ? ಕಾಂಗ್ರೆಸ್ನ ಭದ್ರಕೋಟೆಯಾಗಿರುವಂತಹ ಹಿರಿಯೂರನ್ನ JDS ಗೆದ್ದುಕೊಳ್ಳೋದಕ್ಕೆ ಸಾಧ್ಯ ಇದೆಯಾ? ಇದ್ರ ಬಗ್ಗೆಯೂ ಕೂಡ ನಿಮಗೆ ಮಾಹಿತಿ ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ರಾಜಕಾರಣ ಅನ್ನುವಂಥದ್ದು ನಿಂತ ನೀರಲ್ಲ. ಅದರಲ್ಲಿ ಯಾವಾಗ ಏನ್ ಬೇಕಾದ್ರೂ ಆಗಬಹುದು. ಯಾರ ಜೊತೆಗಿರ್ತಾರೆ, ಯಾರ ಜೊತೆಗೆ ಮೈತ್ರಿ ಮಾಡ್ಕೊಳ್ತಾರೆ, ಯಾರ್ಯಾರು ಒಂದಾಗಿ ಚುನಾವಣೆಯನ್ನ ಎದುರಿಸ್ತಾರೆ, ಇದೆಲ್ಲದರ ಬಗ್ಗೆ ಮುಂಚಿತವಾಗಿ ನಿಖರವಾಗಿ ಹೇಳುವಂತಹದ್ದು ಬಹಳ ಕಷ್ಟ. ನೀವೇ ಯೋಚನೆ ಮಾಡಿ. ರಾಜ್ಯದ ರಾಜಕಾರಣದಲ್ಲಿ ಕುಮಾರಸ್ವಾಮಿ ಅವರು ಬಿಜೆಪಿ ಜೊತೆಗೆ ಬರೋದಾಗಿರಬಹುದು ಅಥವಾ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸೋದಾಗಿರಬಹುದು, ಅಷ್ಟೇನು ಮಹತ್ವದ ವಿಚಾರ ಅಲ್ಲ. ಕುಮಾರಸ್ವಾಮಿ ಒಂಥರ ನೀರಿದ್ದ ಹಾಗೆ, ಯಾವ ಪಾತ್ರೆಗೆ ಹಾಕಿದ್ರೂ ಕೂಡ ಅದಕ್ಕೆ ಫಿಟ್ ಆಗ್ತಾರೆ. ಅಂದ್ರೆ ಆ ಕ್ಷಣಕ್ಕೆ ಏನ್ ರಾಜಕಾರಣ ಮಾಡಬೇಕು ಅನ್ನುವಂಥದ್ದು ಕುಮಾರಸ್ವಾಮಿ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದರೆ ದೇವೇಗೌಡರ ರಾಜಕಾರಣವನ್ನು ನೋಡಿದವರಿಗೆ ಅವ್ರು ಯಾವತ್ತಾದರೂ ಬಿಜೆಪಿ ಜೊತೆಗೆ ಕೈ ಜೋಡಿಸಬಹುದು, ನರೇಂದ್ರ ಮೋದಿ ಸರ್ಕಾರಕ್ಕೆ ಅವರ ಬೆಂಬಲ ಸಿಗಬಹುದು, ರಾಜ್ಯ ರಾಜಕಾರಣದಲ್ಲಿ JDS ಮತ್ತು ಬಿಜೆಪಿ ದೇವೇಗೌಡರ ಸಮ್ಮತಿಯೊಂದಿಗೆ ಮೈತ್ರಿ ಆಗಬಹುದು ಅಂತ ಯಾರಾದರೂ ಊಹೆ ಮಾಡೋದಕ್ಕೆ ಸಾಧ್ಯ ಇತ್ತಾ? ಆದ್ರೆ 2023ರ ರಿಸಲ್ಟ್ ಇದೆಯಲ್ಲ, ಅದು ದೇವೇಗೌಡರನ್ನ ಆ ರೀತಿಯಾಗಿ ಬದಲಾಯಿಸಿದೆ. ನಾವೇನಾದ್ರೂ ಬಿಜೆಪಿ ಜೊತೆಗೆ ಹೋಗಲಿಲ್ಲ ಅಂತಾದ್ರೆ ಕರ್ನಾಟಕ ರಾಜ್ಯದಲ್ಲಿ JDS ಪಕ್ಷ ಇರ್ರಿಲೆವೆಂಟ್ ಆಗತ್ತೆ. JDS ಪಕ್ಷಕ್ಕೆ ಅಸ್ತಿತ್ವವೇ ಇರೋದಿಲ್ಲ. ಇದು 3-4 ಸೀಟು ಗೆಲ್ಲುವಂತಹ ಒಂದು ಸಾಮಾನ್ಯ ಪಕ್ಷವಾಗಿ ಕರ್ನಾಟಕದಲ್ಲಿ ಉಳಿದುಕೊಳ್ಳುತ್ತೆ. ಇದನ್ನ ದೇವೇಗೌಡರು ಅರ್ಥ ಮಾಡ್ಕೊಳ್ತಾರೆ. ಇದೇ ಕಾರಣದಿಂದಾಗಿ ಬಿಜೆಪಿ ಮತ್ತು JDS ಮೈತ್ರಿ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿರೋದು. ಈಗ ನಾನು ಹೇಳೋದಕ್ಕೆ ಹೊರಟಿರುವಂತಹದ್ದು ಈ ವಿಚಾರವನ್ನಲ್ಲ. ದೇವೇಗೌಡರು ಬಿಜೆಪಿ ಜೊತೆಗಿರ್ಲಿ, ಕಾಂಗ್ರೆಸ್ ಜೊತೆಗಿರ್ಲಿ, ಇನ್ಯಾವುದೇ ಪಕ್ಷದ ಜೊತೆಗಿರ್ಲಿ, ಅವರು ಜಾತ್ಯತೀತ ರಾಜಕಾರಣವನ್ನ ಕೈ ಬಿಡೋದಿಲ್ಲ ಅಂತ ಕೆಲವರು ಭಾವಿಸಿದ್ರು. ಅಂದ್ರೆ ದೇವೇಗೌಡರು ಮುಸ್ಲಿಮರ ಓಲೈಕೆಯನ್ನ ಬಿಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಆದ್ರೆ ಪರಿಸ್ಥಿತಿ ಯಾವ ಹಂತಕ್ಕೆ ಬದಲಾಗಿದೆ ಅಂತಂದ್ರೆ, ಅದೇ ದೇವೇಗೌಡರ ಮಗ ಕುಮಾರಸ್ವಾಮಿ ಇದಾರಲ್ಲ, ಅವರು ರಾಜ್ಯದಲ್ಲಿ ಹಿಂದೂ ಹೃದಯ ಸಾಮ್ರಾಟ ಅಂತ ಪಟ್ಟಕ್ಕೇರಿದ್ರು ಕೂಡ ಆಶ್ಚರ್ಯ ಇಲ್ಲ. ಆ ರೀತಿಯಾದಂತಹ ಒಂದು ವಿಭಿನ್ನ ರಾಜಕಾರಣವನ್ನ ಕುಮಾರಸ್ವಾಮಿ ಈಗ ಆರಂಭ ಮಾಡಿದ್ದಾರೆ. ಯಾಕೆ ಕುಮಾರಸ್ವಾಮಿ ಬಗ್ಗೆ ಹೀಗೆ ಹೇಳದೆ ಕೇಳಿದ್ರೆ, ನಿಮಗೆಲ್ಲ ಗೊತ್ತೇ ಇದೆ, ರಾಜ್ಯದಲ್ಲಿ SIR ಪ್ರಕ್ರಿಯೆ ನಡೀತಾ ಇದೆ. SIR ಬಹಳ ವಿವಾದಿತವಾದಂತಹ ಒಂದು ಪ್ರಕ್ರಿಯೆ. ಇಡೀ ದೇಶದಲ್ಲಿ ವಿಪಕ್ಷಗಳು ಅದನ್ನು ವಿರೋಧ ಮಾಡ್ತಾ ಇದ್ವು. ಆದ್ರೆ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ ಇದು ಸ್ವಲ್ಪ ಭಿನ್ನ. ಬಿಹಾರದಲ್ಲಿ SIR ಅನ್ನು ವಿರೋಧಿಸಿದ್ದು ಕಾಂಗ್ರೆಸ್, ಬಂಗಾಳದಲ್ಲಿ SIR ಅನ್ನು ವಿರೋಧಿಸಿದ್ದು ಕಾಂಗ್ರೆಸ್ ಜೊತೆಗೆ TMC. ಆದ್ರೆ ಕರ್ನಾಟಕದ ವಿಚಾರಕ್ಕೆ ಬರೋದಾದ್ರೆ, ಕರ್ನಾಟಕದಲ್ಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಇರಬಹುದು, ಕಾಂಗ್ರೆಸ್ ಸರ್ಕಾರ ಇರಬಹುದು, ಅವರು SIR ಅನ್ನ ಅಷ್ಟು ಪ್ರಬಲವಾಗಿ ವಿರೋಧಿಸ್ತಾ ಇಲ್ಲ. ಬದಲಾಗಿ ಈ ಇಡೀ SIR ಪ್ರಕ್ರಿಯೆಯನ್ನ ತಮಗೆ ಲಾಭದಾಯಕ ಮಾಡಿಕೊಳ್ಳೋದಕ್ಕೆ ಅವರು ಯತ್ನ ಮಾಡ್ತಿದ್ದಂತೆ ಕಂಡು ಬರ್ತಾ ಇದೆ. ಇದಕ್ಕೆ ಕೇರಳದ ರಿಸಲ್ಟ್ ಕೂಡ ಕಾರಣ ಆಗಿರಬಹುದು. ಕೇರಳದಲ್ಲಿ ಕಾಂಗ್ರೆಸ್ಗೆ ಅಭೂತಪೂರ್ವ ಜಯ ಸಿಕ್ತಿದ್ದ ಹಾಗೆ ಕೇರಳದ ಕಾಂಗ್ರೆಸ್ ನಾಯಕರು ಏನ್ ಹೇಳಿದ್ರು, ನಾವು SIR ಅನ್ನ ನಮ್ಮ ಫೇವರ್ ಆಗಿ ಮಾಡ್ಕೊಂಡ್ವಿ, ನಮ್ಗೆಲ್ಲೂ ಕೂಡ ಅನ್ಯಾಯ ಆಗದಂತೆ ನಾವು ಬೂತ್ ಲೆವೆಲ್ ನಲ್ಲಿ ನೋಡ್ಕೊಂಡ್ವಿ, ಹೀಗಾಗಿ ಒಂದು ವೋಟ್ ಕೂಡ ಆಚೆ ಈಚೆ ಆಗಿಲ್ಲ. ಒಂದು ಪ್ರಾಮಾಣಿಕವಾಗಿ ನಡೆದಂತಹ SIR ಇದೆಯಲ್ಲ, ಕೇರಳದ ಕಾಂಗ್ರೆಸ್ ಗೆಲುವಿಗೆ ಕಾರಣ ಆಯಿತು. ಹೀಗಂತ ಕೇರಳದ ಕಾಂಗ್ರೆಸ್ ನಾಯಕರೇ ಓಪನ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಬಹುಶಃ ಕರ್ನಾಟಕದ ಕಾಂಗ್ರೆಸ್ಗೂ ಕೂಡ ಇದೇ ಪ್ರೇರೇಪಣೆ ಆಗಿದ್ದಿರಬೇಕು. ಅದಕ್ಕೋಸ್ಕರವಾಗಿ DK ಸರ್ಕಾರ ಈ SIRಗೆ ವಿಶೇಷ ಆಸಕ್ತಿಯನ್ನು ವಹಿಸಿದೆ. ಈ ನಡುವೆ ಕಾಂಗ್ರೆಸ್ಗಿರುವಂತಹ ದೊಡ್ಡ ಗುರಿ ಏನು? ಒಬ್ಬನೇ ಒಬ್ಬ ಅಲ್ಪಸಂಖ್ಯಾತ ಅಂದ್ರೆ ಮುಸ್ಲಿಂ ಮತದಾರ ಕೂಡ ಪಟ್ಟಿಯಿಂದ ಕೈ ತಪ್ಪು ಹೋಗಬಾರದು. ಇದು ಕಾಂಗ್ರೆಸ್ನ ಏಕಮೇವ ಅಜೆಂಡಾ. ಅದನ್ನು ಅವರು ಓಪನ್ ಆಗಿ ಹೇಳ್ಕೊಂಡಿದ್ದಾರೆ. ಹೇಳಬೇಕು ಅಂತಂದ್ರೆ ಬಿಜೆಪಿ ಇದರ ವಿರುದ್ಧವಾಗಿ ರಾಜಕಾರಣ ಮಾಡಬೇಕಾಗಿತ್ತು. ಆದ್ರೆ ಕರ್ನಾಟಕದಲ್ಲಿ ಇದರ ವಿರುದ್ಧವಾಗಿ ರಾಜಕೀಯ ಆರಂಭಿಸಿರುವಂತಹದ್ದು HD ಕುಮಾರಸ್ವಾಮಿ. SIR ನಲ್ಲಿ ಲೋಪ ಆಗ್ತಾ ಇದೆ. SIR ನಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರಿಗೆ ಕರ್ನಾಟಕದಲ್ಲಿ ಅನುಕೂಲ ಮಾಡಿಕೊಡಲಾಗ್ತಾ ಇದೆ, ಅವರನ್ನ ವೋಟರ್ ಲಿಸ್ಟ್ಗೆ ಸೇರಿಸ್ತಾ ಇದ್ದಾರೆ, ಹೀಗಂತ HD ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ.
ಸಾಲದು ಅಂತ ಹೇಳಿ ರಾಮನಗರದ ಒಂದು ವಿಡಿಯೋವನ್ನು ಕೂಡ ರಿಲೀಸ್ ಮಾಡಿದ್ರು. ನಿಮಗೆಲ್ಲ ಗೊತ್ತಿರಬಹುದು, ಅದು ಬಹಳ ಸದ್ದು ಮಾಡಿತ್ತು. ಯಾಕೆ ಅಂತಂದರೆ ಸಮುದಾಯ ಭವನದಲ್ಲಿ ಎಲ್ಲರನ್ನೂ ಗುಡ್ಡೆ ಹಾಕ್ಕೊಂಡು, ಅಂದರೆ ಒಂದು ಸಮುದಾಯಕ್ಕೆ ಸೇರಿದವರನ್ನ ಗುಡ್ಡೆ ಹಾಕ್ಕೊಂಡು ಅಲ್ಲಿ SIR ಪ್ರಕ್ರಿಯೆಯನ್ನು ನಡೆಸಲಾಗ್ತಾ ಇತ್ತು. ಇದು ಕಾನೂನಿಗೆ ವಿರುದ್ಧವಾಗಿತ್ತು. ಯಾಕೆ ಅಂತಂದರೆ ಚುನಾವಣಾ ಆಯೋಗದ ಸ್ಪಷ್ಟ ಆದೇಶ ಇದೆ. SIR ಪ್ರಕ್ರಿಯೆಯಲ್ಲಿ BLOಗಳು ಮನೆಗೆ ಹೋಗಬೇಕು, ಮನೆಯಲ್ಲೇ SIR ಪ್ರಕ್ರಿಯೆ ನಡಿಬೇಕು. ಆದರೆ ಸಮುದಾಯ ಭವನಗಳಿರಬಹುದು, ಧಾರ್ಮಿಕ ಸ್ಥಳಗಳಿರಬಹುದು, ಇಲ್ಲೆಲ್ಲ ಒಂದು ಸಮುದಾಯಕ್ಕೆ ಸೇರಿದವರನ್ನ ಗುಡ್ಡೆ ಹಾಕ್ಕೊಂಡು SIR ಮಾಡಿಸಲಾಗ್ತಾ ಇದೆ. ಇದರ ವಿರುದ್ಧವಾಗಿ ಕುಮಾರಸ್ವಾಮಿ ದೊಡ್ಡ ಪ್ರಮಾಣದಲ್ಲಿ ಸಮರ ಸಾರ್ತಾರೆ. ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡ್ತಾರೆ. ರಾಜ್ಯದಲ್ಲಿ ಅಕ್ರಮ ವಲಸಿಗರಿಗೆ ಮತದಾರರ ಪಟ್ಟಿಯಲ್ಲಿ ಸ್ಥಾನ ಕೊಡಲಾಗ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ಇದನ್ನ ಮಾಡ್ತಾ ಇದೆ ಅಂತ. ಇದನ್ನು ಹೇಳಿದಾಗ ಕೆಲವರಿಗೆ ಏನು ಅನ್ನಿಸಬಹುದು ಗೊತ್ತಾ? ಕುಮಾರಸ್ವಾಮಿ ಹೇಳುತ್ತಿರೋದ್ರಲ್ಲಿ ಸತ್ಯ ಇರಬೇಕು, ಅದನ್ಯಾಕೆ ನಾವು ವಿಶೇಷವಾಗಿ ಪರಿಗಣಿಸಬೇಕು ಅಂತ. ಮಿತ್ರರೇ, ಯಾವ ವಾಕ್ಯ ಯಾರ ಬಾಯಿಯಿಂದ ಬರುತ್ತೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ರಾಜಕೀಯದಲ್ಲಿ ಅದಕ್ಕೆ ಇರುವಂತಹದ್ದು ಮಹತ್ವ. ಈಗ BJPಯ ಯಾವುದೋ ಒಬ್ಬ ನಾಯಕ, ಅದು ಟಾಪ್ ಲೆವೆಲ್ನ ನಾಯಕನೇ ಇರಬಹುದು, ಕರ್ನಾಟಕದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರಿಗೆ SIRನಲ್ಲಿ ಲಾಭ ಮಾಡಿಕೊಡ್ತಾ ಇದ್ದಾರೆ ಅಂತಂದಿದ್ರೆ ಅದಕ್ಕೇನಷ್ಟು ಮಹತ್ವ ಇರಲಿಲ್ಲ. ಯಾಕೆ ಅಂತಂದರೆ BJPಯ ರಾಜಕಾರಣವೇ ಆಗಿದೆ. ಕುಮಾರಸ್ವಾಮಿಯವರ ಬಾಯಲ್ಲಿ ಯಾವುದೋ ಒಂದು ಸಮುದಾಯದ ಜನ ಸೇರಿದ್ದಕ್ಕೆ ಅಕ್ರಮ ಬಾಂಗ್ಲಾ ವಲಸಿಗರು ಅಂತ ಬಂತಲ್ಲ, ಅದೇ ಈಗ ರಾಜಕೀಯ ಚರ್ಚೆಯ ವಿಚಾರ. ಇದರ ಹಿಂದೆ ಕುಮಾರಸ್ವಾಮಿಯವರ ಭವಿಷ್ಯದ ರಾಜಕಾರಣದ ಸ್ಪಷ್ಟ ಗುರಿ ಇದೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದ ಹಾಗೆ ತೀರಾ ಆಕ್ಟಿವ್ ಆಗಿರುವಂತಹದ್ದು ಕುಮಾರಸ್ವಾಮಿ ಅವರು. 2028ರ ಚುನಾವಣೆಯಲ್ಲಿ ಪಕ್ಷವನ್ನು ಉಳಿಸ್ಕೊಳ್ಬೇಕು, ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಕುಮಾರಸ್ವಾಮಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಕುಮಾರಸ್ವಾಮಿ ಅವರ ಹುರುಪಿಗೆ ಕಾರಣ ಏನು ಕೇಳಿದ್ರೆ, ಈಗ ಅವರು ಏಕಾಂಗಿ ಅಲ್ಲ, ಅವರ ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಜೊತೆಗೆ BJP ಪಕ್ಷವೂ ಕೂಡ ಇದೆ. ಹೀಗಾಗಿ 2028ರ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಆನೆ ಬಲ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಅವರು ಕೆಚ್ಚದೆಯಿಂದ ಹೋರಾಟ ಮಾಡಬೇಕಷ್ಟೇ. ಆದರೆ ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು JDSನ ವೋಟ್ ಬ್ಯಾಂಕ್ ಇತ್ತಲ್ಲ, ಅದರಲ್ಲೇ ಒಂದು ಪರಿವರ್ತನೆಯನ್ನು ತರೋದಕ್ಕೆ ಹೊರಟಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, JDS ಈ ಹಿಂದೆ ಕಾಂಗ್ರೆಸ್ಗಿಂತ ಹೆಚ್ಚಾಗಿ ಮುಸ್ಲಿಮರನ್ನ ಓಲೈಕೆ ಮಾಡ್ತಾ ಇತ್ತು. ದೇವೇಗೌಡರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿರಲಿಲ್ವಾ, ನಾನು ಮುಂದಿನ ಜನ್ಮ ಅಂತಿದ್ರೆ ಮುಸ್ಲಿಂ ಆಗಿ ಹುಟ್ಟುಬಿಡ್ತೀನಿ ಅಂತ. ಅಂದ್ರೆ ಆ ಮಟ್ಟಿನ ಓಲೈಕೆಯನ್ನ JDS ಮಾಡ್ತಾ ಇತ್ತು. ಇದಕ್ಕೆ ರಾಜಕೀಯ ಕಾರಣ ಏನು ಕೇಳಿದ್ರೆ, ಈ ಹಳೆ ಮೈಸೂರು ಭಾಗದಲ್ಲಿ JDSಗೆ ಒಕ್ಕಲಿಗ ವೋಟ್ಗಳು ಬರ್ತಾ ಇದ್ವು. ಈ ಒಕ್ಕಲಿಗ ವೋಟ್ ಜೊತೆಗೆ ಅಲ್ಪಸಂಖ್ಯಾತ ಅಂದ್ರೆ ಮುಸ್ಲಿಮರ ವೋಟ್ಗಳು ಸ್ವಲ್ಪ ಪ್ರಮಾಣದಲ್ಲಿ ಬಂದಿದ್ದೇ ಆದ್ರೆ JDS ಗೆಲ್ಲುವಂತಹ ಸೀಟ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಕೆಲವು ಕಡೆಗಳಲ್ಲಿ 5,000, 10,000 ಈ ವೋಟುಗಳೇ ನಿರ್ಣಾಯಕವಾಗಿರ್ತಾ ಇತ್ತು. ಈ ಹಳೆ ಮೈಸೂರು ಭಾಗದಲ್ಲಿ ಮುಸ್ಲಿಮರ ವೋಟುಗಳು 60 ಕಾಂಗ್ರೆಸ್ಗೆ ಹೋದ್ರೆ 40% ಆದ್ರೂ JDSಗೆ ಬರ್ತಾ ಇತ್ತು. ಕೆಲ ಕ್ಷೇತ್ರಗಳಲ್ಲಿ ಅಲ್ಲಿನ ನಾಯಕರ ಕಾರಣದಿಂದಾಗಿ ಇದು ಉಲ್ಟಾಗುವಂತಹ ಸಾಧ್ಯತೆಗಳು ಕೂಡ ಇತ್ತು. ಅಂದ್ರೆ JDS ಕೆಲ ಕ್ಷೇತ್ರಗಳಲ್ಲಿ ಹೆಚ್ಚಿನ ಮುಸ್ಲಿಮರ ವೋಟುಗಳನ್ನು ಪಡಿತಾ ಇತ್ತು. ಆದರೆ ಇತ್ತೀಚಿನ ಕುಮಾರಸ್ವಾಮಿ ಅವರ ನಡೆಯನ್ನ ನೋಡಿದ್ರೆ ಅವರಿಗೆ ಒಂದು ಸ್ಪಷ್ಟ ಆಗಿದೆ, ನಾವೇನೇ ಓಲೈಕೆ ಮಾಡೋದಕ್ಕೆ ನಿಂತ್ಕೊಂಡ್ರೂ ಕೂಡ 2028ರ ಚುನಾವಣೆಯಲ್ಲಿ ನಮಗೆ ಮುಸ್ಲಿಮರ ವೋಟ್ ಬರೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಆ ಓಲೈಕೆ ಉಪಯೋಗ ಇಲ್ಲ ಅಂತ ಕುಮಾರಸ್ವಾಮಿ ಮುಸ್ಲಿಮರ ವಿಚಾರದ ರಾಜಕಾರಣವನ್ನ ಕೈಬಿಟ್ಟಿದ್ದಾರೆ. ಈಗ ನಿಮಗೆ ಅನ್ನಿಸಬಹುದು, ಮುಸ್ಲಿಂ ವೋಟ್ ಬ್ಯಾಂಕ್ JDSನಿಂದ ಕೈಬಿಟ್ಟು ಹೋಗಿದೆ ನಿಜ, ಆದರೆ ಸುಮ್ಮನೆ ಇದ್ದಿದ್ರೆ ಒಂದು 5-10% ಆದ್ರೂ ಬರ್ತಿತ್ತೇನೋ. ಈಗ ಯಾಕೆ ಕುಮಾರಸ್ವಾಮಿ ಅವರು ಈ ಅಕ್ರಮ ಬಾಂಗ್ಲಾ ವಲಸಿಗರು ಅಥವಾ ಒಂದು ಕಮ್ಯುನಿಟಿಯನ್ನ ಟಾರ್ಗೆಟ್ ಮಾಡಿ ಮಾತನಾಡಬೇಕು? ಇದು ವೈಯಕ್ತಿಕವಾಗಿ ಅವರ ಪಕ್ಷಕ್ಕೆ ನಷ್ಟ ಆಗೋದಿಲ್ವಾ ಅಂತ. ಇಲ್ಲೇ ಇರುವಂತಹದ್ದು ಆ ಸೂಕ್ಷ್ಮ ರಾಜಕೀಯ. ಈ ಚನ್ನಪಟ್ಟಣದ ಬೈ ಎಲೆಕ್ಷನ್ ಆಯ್ತಲ್ಲ, ಆಗ ಕುಮಾರಸ್ವಾಮಿ ಅವರಿಗೆ ಒಂದು ಸ್ಪಷ್ಟ ಆಗುತ್ತೆ, ನಾನೇನೇ ಲಾಗ ಹಾಕಿದ್ರೂ ಕೂಡ ನನಗೆ ಮುಸ್ಲಿಮರ ವೋಟ್ ಬರೋದಕ್ಕೆ ಸಾಧ್ಯವೇ ಇಲ್ಲ, ಅದು ಕೈಬಿಟ್ಟು ಹೋಗಾಗಿದೆ. ನಾನು ಇನ್ನೂ ಕೂಡ ಅದನ್ನ ಓಲೈಕೆ ಮಾಡೋದಕ್ಕೆ ಹೋಗಿದ್ದೆ ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ, ಅದರ ಬದಲಾಗಿ ನನ್ನ ರಾಜಕೀಯದಲ್ಲಿ ಶಿಫ್ಟ್ ಮಾಡಿಕೊಳ್ಬೇಕು ಅಂತ. ಅದಕ್ಕೋಸ್ಕರವಾಗಿ ಈಗ ಕುಮಾರಸ್ವಾಮಿ ಅವರು SIR ವೇಳೆ ಅಕ್ರಮ ಬಾಂಗ್ಲಾ ವಲಸಿಗರ ಕಾರ್ಡನ್ನು ಪ್ಲೇ ಮಾಡಿರೋದು. ಇದರಿಂದ JDS ಪಕ್ಷಕ್ಕೆ ಹೇಗೆ ಲಾಭ ಆಗುತ್ತೆ ಅಂತಂದ್ರೆ, ಇವತ್ತು JDS ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲಬೇಕು ಅಂತಂದ್ರೆ BJP ಜೊತೆಗಿನ ಬಹಳ ಸುಮಧುರ ಮೈತ್ರಿ ಬೇಕಾಗುತ್ತೆ. ಅಂದ್ರೆ BJP ಗಳಿಸ್ತಾ ಇದ್ದಂತಹ ವೋಟ್ಗಳಿದೆಯಲ್ಲ, ಅದೆಲ್ಲವೂ ಕೂಡ ಹಳೆ ಮೈಸೂರು ಭಾಗದಲ್ಲಿ JDSಗೆ ಶಿಫ್ಟ್ ಆಗಬೇಕು. ಇವತ್ತು ಚಾಮರಾಜನಗರ, ಮೈಸೂರು, ಬೆಂಗಳೂರು ಗ್ರಾಮಾಂತರ, ಮಂಡ್ಯ, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಚಿತ್ರದುರ್ಗ, ಒಂದು ಹಂತಕ್ಕೆ ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ, ಹಾಗೆ ಹಾಸನ, ಈ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ JDSಗೆ ತನ್ನದೇ ಆದಂತಹ ವೋಟ್ ಬ್ಯಾಂಕ್ ಇದೆ. ಜೊತೆಗೆ BJPಗೂ ಕೂಡ ಒಂದು ಹಂತದ ಸ್ಟ್ರೆಂತ್ ಇದೆ. ಈಗ ನಾನು ಕೆಲ ಜಿಲ್ಲೆಗಳ ಹೆಸರು ಹೇಳದ್ನಲ್ಲ, 2028ರ ಚುನಾವಣೆಯಲ್ಲಿ ಈ ಜಿಲ್ಲೆಗಳಲ್ಲಿ ಬಹುಪಾಲು JDSಗೆ ಹೆಚ್ಚಿನ ಸೀಟ್ಗಳು ಸಿಗ್ತವೆ. ಚಿಕ್ಕಮಗಳೂರು, ಶಿವಮೊಗ್ಗ, ಚಿತ್ರದುರ್ಗ ಈ ಜಿಲ್ಲೆಗಳಲ್ಲಿ BJPಗೆ ಹೆಚ್ಚಿನ ಸೀಟ್ಗಳು ಸಿಗ್ತವೆ. ಇಲ್ಲಿ ಈ ಪಕ್ಷಗಳು ಗೆಲ್ಲಬೇಕಾದ್ರೆ ಪರಸ್ಪರ ವೋಟ್ಗಳ ಶಿಫ್ಟ್ ಆಗಬೇಕು. ಇದನ್ನ ಕುಮಾರಸ್ವಾಮಿ ಅವರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಈ ವೋಟ್ ಶಿಫ್ಟ್ ಆಗಬೇಕು ಅಂತಂದ್ರೆ ಕೇವಲ ನಾಯಕರಿಂದ ಆಗೋದಿಲ್ಲ, ಕಾರ್ಯಕರ್ತರಿಂದ
ಅವರಿಗೆ ಭಾವನೆ ಬರಬೇಕು, ನಾನು ಬಿಜೆಪಿಯ ಕಾರ್ಯಕರ್ತ ಇದ್ದೀನಿ, ಜೆಡಿಎಸ್ಗೆ ವೋಟ್ ಹಾಕಿದ್ರೂ ಕೂಡ ನನ್ನ ಸಿದ್ಧಾಂತಕ್ಕೆ ದ್ರೋಹ ಆಗೋದಿಲ್ಲ ಅಂತ. ಕುಮಾರಸ್ವಾಮಿ ಇನ್ನೂ ಕೂಡ ಬಾರದಿರುವಂತಹ ಮುಸ್ಲಿಂ ವೋಟ್ಗಳನ್ನು ಓಲೈಕೆ ಮಾಡ್ತಾ ಇದ್ರೆ ಸಹಜವಾಗಿ ಅದು ಬಿಜೆಪಿ ಕಾರ್ಯಕರ್ತರನ್ನ ಕೆರಳಿಸುತ್ತೆ. ಆಗ ಮುಂದಿನ ಚುನಾವಣೆಯಲ್ಲಿ ಅವರು ಯಾವುದೇ ಕಾರಣಕ್ಕೂ ಕೂಡ ಜೆಡಿಎಸ್ನ ಅಭ್ಯರ್ಥಿಗೆ ಮತ ಹಾಕೋದಕ್ಕೆ ಬರೋದಿಲ್ಲ. ಅವರು ಕಾಂಗ್ರೆಸ್ಗೆ ವೋಟ್ ಹಾಕದೇ ಇರಬಹುದು, ಸೈಲೆಂಟ್ ಆಗಿ ಕೂತ್ಕೊಳ್ತಾರೆ. ಆ ಸೈಲೆಂಟ್ ಆಗಿ ಕೂರುವಂತಹದ್ದು ಕಾಂಗ್ರೆಸ್ಗೆ ಲಾಭ ಮಾಡಿಕೊಡುತ್ತೆ. ಹೀಗಾಗಿ ಕುಮಾರಸ್ವಾಮಿ ಅವರು ಈ ಮುಸ್ಲಿಂ ಓಲೈಕೆಯನ್ನ 100% ಕೈ ಬಿಟ್ಟಿದ್ದಾರೆ. ಅದರ ಬದಲಾಗಿ ಬಿಜೆಪಿ ವೋಟರ್ಸ್ಗಳನ್ನ ಸೆಳೆಯುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಮಿತ್ರರೇ, ಇದನ್ನ ಇಷ್ಟೇ ಹೇಳಿದ್ರೆ ನಿಮಗೆ ಅರ್ಥ ಆಗ್ಲಿಕ್ಕಿಲ್ಲ. ಕೆಲ ಕ್ಷೇತ್ರಗಳ ಉದಾಹರಣೆಯನ್ನ ಕೊಡ್ತೀನಿ, ನಿಮಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಚುನಾವಣೆ ಎಷ್ಟು ಜಿದ್ದಾಜಿದ್ದಿನಿಂದ ಕೂಡಿರುತ್ತೆ ಅನ್ನೋದು ಕೂಡ ನಿಮಗೆ ಅರಿವಿಗೆ ಬರುತ್ತೆ. ಉದಾಹರಣೆಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನೇ ತೆಗೆದುಕೊಳ್ಳಿ. 2023ರಲ್ಲಿ ರವಿಕುಮಾರ್ ಗಣಿಗ ಕಾಂಗ್ರೆಸ್ನಿಂದ ಗೆಲ್ತಾರೆ. ಅದು ಜೆಡಿಎಸ್ ಸೋಲುವಂತಹ ಕ್ಷೇತ್ರ ಆಗಿರಲಿಲ್ಲ. ಅಲ್ಲಿ ಬಿಜೆಪಿ ಎಮರ್ಜ್ ಆಗಿರೋದಿದೆಯಲ್ಲ, ಜೆಡಿಎಸ್ನ ಅಸ್ತಿತ್ವಕ್ಕೆ ಧಕ್ಕೆ ತರುವಂತೆ ಮಾಡ್ತು. ಯಾಕೆಂತಂದ್ರೆ ರವಿಕುಮಾರ್ ಗಣಿಗ 61,411 ಮತಗಳನ್ನು ಪಡೀತಾರೆ. ಅದೇ ಮಂಡ್ಯ ಕ್ಷೇತ್ರದಲ್ಲಿ ಜೆಡಿಎಸ್ನ ಅಭ್ಯರ್ಥಿ 59,000 ಮತಗಳನ್ನು ಪಡೀತಾರೆ. ಹಾಗೆ ಅಲ್ಲಿ ಬಿಜೆಪಿ 30,000 ಮತಗಳನ್ನು ಪಡೆದುಕೊಳ್ಳುತ್ತೆ. ಮುಂದಿನ ಚುನಾವಣೆಯಲ್ಲಿ ಇಲ್ಲೇನಾದರೂ ಜೆಡಿಎಸ್ನ ಅಭ್ಯರ್ಥಿ ಕಣಕ್ಕಿಳಿಸಿದ್ದೇ ಆದ್ರೆ ಆ ಬಿಜೆಪಿಗೆ ಬಂದಂತಹ 30,000 ಮತಗಳಿದಾವಲ್ಲ, ಇದು ಜೆಡಿಎಸ್ಗೆ ನಿರ್ಣಾಯಕ. ಅದೇನಾದ್ರೂ ಜೆಡಿಎಸ್ಗೆ ಶಿಫ್ಟ್ ಆಗಿದ್ದೇ ಆದ್ರೆ ಭಾರೀ ಬಹುಮತದಲ್ಲಿ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ ಗೆದ್ದುಕೊಳ್ಳಬಹುದು. ಕೇವಲ ಮಂಡ್ಯ ಮಾತ್ರ ಅಲ್ಲ, ರಾಮನಗರದ ವಿಚಾರಕ್ಕೆ ಬನ್ನಿ. ನಿಖಿಲ್ ಕುಮಾರಸ್ವಾಮಿ 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಇಕ್ಬಾಲ್ ಹುಸೇನ್ ವಿರುದ್ಧ ಸೋತೋದ್ರು. ಇದಕ್ಕೆ ಕಾರಣ ಇಷ್ಟೇ, ಅಲ್ಲಿ ಮುಸ್ಲಿಮರ ವೋಟ್ ಇದೆಯಲ್ಲ, ಅದು ನಿಖಿಲ್ ಕುಮಾರಸ್ವಾಮಿಗೆ ಬಂದಿಲ್ಲ. 2023ರ ಚುನಾವಣೆಯಲ್ಲಿ ಮುಸ್ಲಿಮರು ಒನ್ ಸೈಡೆಡ್ ವೋಟ್ ಮಾಡಿದ್ದಾರೆ. ಒಂದು ಅಂದಾಜಿನ ಪ್ರಕಾರ ಆಲ್ಮೋಸ್ಟ್ 89 to 92% ಮುಸ್ಲಿಮರ ವೋಟ್ ಕಾಂಗ್ರೆಸ್ಗೆ ಹೋಗಿದೆ. ಹೀಗಾಗಿ ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ 10,715 ಮತಗಳ ಅಂತರದಲ್ಲಿ ಸೋಲು ಕಾಣ್ತಾರೆ. ಅದೇ ಮಿತ್ರರೇ, ಮುಂದಿನ ಚುನಾವಣೆಯಲ್ಲಿ ರಾಮನಗರವನ್ನ ಜೆಡಿಎಸ್ ವಶಕ್ಕೆ ಪಡಿಬೇಕು ಅಂತಾದ್ರೆ ಅಲ್ಲಿ ಬಿಜೆಪಿಯ ಮತಗಳು ಜೆಡಿಎಸ್ಗೆ ಶಿಫ್ಟ್ ಆಗಬೇಕು. ಬಿಜೆಪಿಗೆ ರಾಮನಗರದಲ್ಲೂ ಕೂಡ ಹತ್ತತ್ರ 13,000 ವೋಟ್ಗಳಿದಾವೆ. ನಿಖಿಲ್ ಕುಮಾರಸ್ವಾಮಿ 76,975 ಮತಗಳನ್ನು ಪಡೆದಿದ್ರು. ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನ ವೋಟ್ಗಳನ್ನು ಕಂಬೈಂಡ್ ಮಾಡಿದ್ದೇ ಆದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಪಡೆದುಕೊಂಡಿದ್ದಾರಲ್ಲ 87,000 ಮತಗಳು, ಅದಕ್ಕಿಂತ ಜಾಸ್ತಿ ಇದೆ. ನಿಮಗೆ ನಾನು ಹೇಳ್ತಾ ಇರುವಂತಹ ವಿಚಾರ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಮೈತ್ರಿ ಸಕ್ಸಸ್ ಆಗಬೇಕಾದ್ರೆ ಬಿಜೆಪಿಯ ವೋಟ್ಗಳಿದಾವಲ್ಲ, ಇದು ಜೆಡಿಎಸ್ಗೆ ಶಿಫ್ಟ್ ಆಗಬೇಕು. ಅದು ಶಿಫ್ಟ್ ಆಗಬೇಕು ಅಂತಂದ್ರೆ ಆ ಬಿಜೆಪಿ ಕಾರ್ಯಕರ್ತರನ್ನ ಜೆಡಿಎಸ್ನ ನಾಯಕರು ವಿಶ್ವಾಸಕ್ಕೆ ಪಡಿಬೇಕು. ಅದಾಗಬೇಕು ಅಂತಂದ್ರೆ ಕುಮಾರಸ್ವಾಮಿ ಅವರು ಈ ಓಲೈಕೆಯನ್ನ ಬಿಡಬೇಕು. ಅದಕ್ಕೆ ಕುಮಾರಸ್ವಾಮಿ ರಾಮನಗರದಲ್ಲಿ ಬಾಂಗ್ಲಾದೇಶದ ಅಕ್ರಮ ವಲಸಿಗರಿಗೆ ಕಾಂಗ್ರೆಸ್ನವರು SIR ನಲ್ಲಿ ಅನುಕೂಲ ಮಾಡಿಕೊಟ್ಟು ವೋಟರ್ ಲಿಸ್ಟ್ಗೆ ಸೇರಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಇದರ ನಡುವೆ ಇನ್ನೊಂದು ವಿಚಾರ ಏನ್ ಚರ್ಚೆ ಆಗ್ತಾ ಇದೆ ಕೇಳಿದ್ರೆ, ಚಿತ್ರದುರ್ಗದ ಹಿರಿಯೂರು ವಿಧಾನಸಭಾ ಕ್ಷೇತ್ರ ಇದೆಯಲ್ಲ, ಅಲ್ಲಿಗೆ ಉಪಚುನಾವಣೆ ಬರ್ತಾ ಇದೆ. ಕಾಂಗ್ರೆಸ್ನಿಂದ ಶಾಸಕರಾಗಿದ್ದಂತಹ ಡಿ ಸುಧಾಕರ್ ಅವರು ಇತ್ತೀಚೆಗೆ ತೀರ್ಕೊಂಡಿದ್ರು. ಅಲ್ಲಿಗೆ ಬೈ ಎಲೆಕ್ಷನ್ ಬರುತ್ತೆ. ರಾಜ್ಯದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಏನ್ ಮಾತನಾಡ್ತಾ ಇದ್ದಾರೆ ಅಂತಂದ್ರೆ, ಕುಮಾರಸ್ವಾಮಿ ಅವರು ಹಿರಿಯೂರು ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅಂತ. ಅಂದ್ರೆ 2028ರಲ್ಲಿ DK ಶಿವಕುಮಾರ್ ಅವರನ್ನ ಎದುರಿಸಬೇಕಾದ್ರೆ ಕುಮಾರಸ್ವಾಮಿ ಅವರು ಈಗಿನಿಂದಲೇ ರಾಜ್ಯ ರಾಜಕಾರಣದಲ್ಲಿ ಆಕ್ಟಿವ್ ಆಗಿರಬೇಕು, ರಾಜ್ಯ ರಾಜಕಾರಣಕ್ಕೆ ಅವರು ವಾಪಸ್ ಬರಬೇಕು ಅಂತ ಜೆಡಿಎಸ್ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇದೆ. ಗೊತ್ತಿಲ್ಲ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವ ಸಂಪುಟವನ್ನ ಬಿಟ್ಟು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತಾರಾ, ಕೇಂದ್ರದ ದೊಡ್ಡ ಸಚಿವ ಸ್ಥಾನವನ್ನ ಬಿಟ್ಟು ಒಬ್ಬ ಸಾಮಾನ್ಯ MLA ಆಗೋದಕ್ಕೆ ಬರ್ತಾರಾ ಅನ್ನೋದ್ರ ಬಗ್ಗೆ ಡೌಟ್ ಇದೆ. ಆದ್ರೆ ಹಿರಿಯೂರು ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಗೆಲ್ಲೋದಕ್ಕೆ ಸಾಧ್ಯ ಇದೆಯಾ ಕೇಳಿದ್ರೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಯಾಕೆ ಕೇಳಿದ್ರೆ ಅದು ಮೈತ್ರಿ ಅಭ್ಯರ್ಥಿಗೆ ಯಶಸ್ಸು ಸಿಗಬಹುದಾದಂತಹ ಒಂದು ಕ್ಷೇತ್ರ. 2023ರ ಚುನಾವಣೆಯಲ್ಲಿ ಡಿ ಸುಧಾಕರ್ ಕಾಂಗ್ರೆಸ್ನಿಂದ ಭಾರಿ ಅಂತರದಲ್ಲಿ ಹಿರಿಯೂರನ್ನ ಗೆದ್ದುಕೊಂಡಿದ್ರು. ಆದ್ರೆ ಅಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ಗೆ ಬಹಳ ದೊಡ್ಡ ವೋಟ್ ಬ್ಯಾಂಕ್ ಇದೆ. ಬಿಜೆಪಿ 61,000 ಮತಗಳನ್ನು ಪಡೆದಿದ್ರೆ ಜೆಡಿಎಸ್ ಹತ್ತತ್ರ 39,000 ವೋಟ್ಗಳನ್ನು ಪಡೆದಿತ್ತು. ಈ ಎರಡು ವೋಟ್ಗಳನ್ನು ಕಂಬೈಂಡ್ ಮಾಡಿದ್ದೇ ಆದ್ರೆ ಕಾಂಗ್ರೆಸ್ನ ಸುಧಾಕರ್ ಪಡೆದಂತಹ ವೋಟ್ಗಿಂತಲೂ ಕೂಡ ಹತ್ತತ್ರ 8,000 to 9,000 ಮತಗಳು ಹೆಚ್ಚುವರಿಯಾಗಿದೆ. ಆದರೆ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಅನ್ನು ಎದುರುಹಾಕೊಂಡು ಬೈ ಎಲೆಕ್ಷನ್ ಅನ್ನು ಗೆಲ್ಲುವಂತಹದ್ದು ಸ್ವಲ್ಪ ಕಷ್ಟ ಇದೆ. ಆದರೆ ಕುಮಾರಸ್ವಾಮಿ ಅಂತಹ ಎಕ್ಸ್ಪೆರಿಮೆಂಟ್ಗೆ ಕೈ ಹಾಕಬಹುದು ಅನ್ನುವಂತಹ ಚರ್ಚೆಗಳು ಕೂಡ ಇದಾವೆ. ವೈಯಕ್ತಿಕವಾಗಿ ಕುಮಾರಸ್ವಾಮಿ ಅವರು ಅಂತಹ ನಿರ್ಧಾರ ಕೈಗೊಳ್ತಾರೆ ಅಂತ ನನಗನ್ನಿಸ್ತಾ ಇಲ್ಲ. ಜೆಡಿಎಸ್ ನಲ್ಲಿ ಇದೊಂದು ದೊಡ್ಡ ಚರ್ಚೆಯ ವಿಚಾರ. ಯಾಕೆ ಅಂತಂದ್ರೆ ಕುಮಾರಸ್ವಾಮಿ ಅವರಿಗೆ ಕೇವಲ ಹಿರಿಯೂರನ್ನ ಗೆಲ್ಲುವಂತಹದ್ದು ಮಾತ್ರ ಟಾರ್ಗೆಟ್ ಇರೋದಿಲ್ಲ. ಅವರು MLA ಆಗ್ತಿದ್ದ ಹಾಗೆ ಮಂಡ್ಯದ ಲೋಕಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ಕೊಡಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಒಂದು MLA ಗಿರಿಗಿಂತಲೂ ಕೂಡ MP ಸ್ಥಾನ ಬಹಳ ಮುಖ್ಯ ಆಗುತ್ತೆ. ಮಂಡ್ಯದಲ್ಲಿ ಪುನಃ ಬೈ ಎಲೆಕ್ಷನ್ ಮಾಡಿ ಗೆದ್ದು ಬರೋದಿದೆಯಲ್ಲ, ಅದು ದೊಡ್ಡ ಟಾಸ್ಕ್. ಹೀಗಾಗಿ ಕುಮಾರಸ್ವಾಮಿ ಈ ಸಂದರ್ಭದಲ್ಲಿ ಅಂತಹ ರಿಸ್ಕ್ಗೆ ಕೈ ಹಾಕ್ತಾರೆ ಅಂತ ನನಗನ್ನಿಸ್ತಾ ಇಲ್ಲ. ಒಟ್ಟಿನಲ್ಲಿ ಸದ್ಯದ ಪರಿಸ್ಥಿತಿ ಈಗ ರಾಜ್ಯದಲ್ಲಿ ಆಗ್ತಾ ಇರುವಂತಹ ರಾಜಕಾರಣವನ್ನ ಗಮನಿಸಿ ಹೇಳೋದಾದ್ರೆ 2028ರ ಚುನಾವಣೆ ಇದೆಯಲ್ಲ, ಇದು ಬಹುತೇಕ DK ಶಿವಕುಮಾರ್ ವರ್ಸಸ್ HD ಕುಮಾರಸ್ವಾಮಿ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ಕೇಂದ್ರ ಬಿಜೆಪಿ ನಾಯಕರು ಕೂಡ HD ಕುಮಾರಸ್ವಾಮಿಯ ಮೇಲೆ ಹೆಚ್ಚು ಡಿಪೆಂಡ್ ಆಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಅದೇ ಕಾರಣಕ್ಕೋಸ್ಕರವಾಗಿ ಕುಮಾರಸ್ವಾಮಿ ತನ್ನ ರಾಜಕೀಯ
ರಾಜಕೀಯ ಶೈಲಿಯನ್ನೇ ಇತ್ತೀಚಿನ ದಿನಗಳಲ್ಲಿ ಬದಲು ಮಾಡಿಕೊಳ್ತಾ ಇದ್ದಾರೆ. ಮಿತ್ರರೇ, ಈ ಇಡೀ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.